ಅವರಿಬ್ಬರು ಹಾಗೆ ಮಾತಾಡ್ತಾ ಇರುವಾಗ ಹೊರಗಿನಿಂದ ಯಾರೋ ಬಾಗಿಲು ಬಡಿತಾರೆ. ಅದನ್ನು ಕೇಳಿದ ಭೂಮಿಕಾಗೆ ಅಗ್ನಿ ಬಂದೇನೋ ಅಂತ ಭಯ. ಯಾಕಂದರೆ ಈಗ ತನ್ನ ಜೊತೆ ಜಾಸ್ಪರ್ ಇರೋದು ನೋಡಿದ್ರೆ ಅಗ್ನಿ ಖಂಡಿತವಾಗಿಯೂ ಜಾಸ್ಪರನ್ನು ಹಿಡಿದು ಬಿಡ್ತಾನೆ. ಆದ್ದರಿಂದ ಈಗಲೇ ತಕ್ಷಣ ಜಾಸ್ಪರನ್ನು ಹೊರಟು ಹೋಗುವಂತೆ ಕೇಳ್ತಾಳೆ. ಆದರೆ ಅವನನ್ನು ಹೋಗು ಅನ್ನೋದಕ್ಕವಳ ಮನಸ್ಸಿಗೆ ಒಪ್ಪಿಗೆ ಇಲ್ಲ. ಯಾಕಂದರೆ ಅವನ ಜೊತೆ ಇನ್ನೂ ಸಮಯ ಕಳೆಯಬೇಕು ಅಂತ ಅವಳಿಗೆ ಅನ್ನಿಸ್ತಿದೆ. ಆದರೆ ಬೇರೆ ದಾರಿ ಇಲ್ಲದ ಕಾರಣ ಹೊರಟೋಗು ಪ್ಲೀಸ್ ಅಂತ ಕೇಳ್ತಾಳೆ. ಯಾಕೆ ಹೀಗೆ ಹೋಗು ಅಂತಿದ್ಯಾ? ಅವನು ಬಂದರೂ ನನಗೇನು ಭಯ ಇಲ್ಲ. ಯಾವನು ಬಂದರೂ ನನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಜಾಸ್ಪರ್. ಹಾಗೆಲ್ಲ ಅನ್ಬೇಡ ಪ್ಲೀಸ್, ಇಲ್ಲಿಂದ ಹೋಗು, ಅವನು ಹೋದ್ಮೇಲೆ ಮತ್ತೆ ಬಾ ಅಂತ ಹೇಳ್ತಾಳೆ. ಇನ್ನು ಜಾಸ್ಪರ್ಗೆ ಹೋಗೋದಕ್ಕೆ ಇಷ್ಟ ಇಲ್ದಿದ್ರು ಭೂಮಿಕಾ ಅಷ್ಟೊಂದು ಕೇಳ್ಕೊಂಡ್ಮೇಲೆ ಹೋಗದೇ ಇರ್ತಾನೆಯೇ ಹೊರಟೋಗ್ತಾನೆ. ಕೂಡಲೇ ಭೂಮಿಕಾ ಗಾಬರಿಯಿಂದ ಬಾಗಿಲು ತೆಗೆಯೋದಕ್ಕೆ ಬಾಗಿಲಿನ ಹತ್ತಿರ ಬರ್ತಿರ್ತಾಳೆ. ಆದರೆ ಅಷ್ಟರೊಳಗೆ ಜಾಸ್ಪರ್ ತಂದಿದ್ದ ಐಸ್ ಕ್ರೀಮ್ ನೆನಪಾಗುತ್ತೆ. ಮತ್ತೆ ಇಂದ ಕೊಡ್ತಾ ಹೋಗಿ ಆ ಐಸ್ ಕ್ರೀಮ್ ತೊಗೊಂಡು ಒಂದು ಕಡೆ ಬಚ್ಚಿಡಬೇಕು. ಎಲ್ಲಿ ಬಚ್ಚಿಡಬೇಕಂತ ತಿಳಿದ ತಕ್ಷಣ ಬಾಲ್ಕನಿ ಕಡೆ ಹೋಗಿ ಅಲ್ಲಿದ್ದ ಒಂದು ಹೂವಿನ ಕುಂಡದ ಹಿಂದೆ ಅದನ್ನು ಇಟ್ಟು ಒಳಗೆ ಬಂದು ಬಾಗಿಲು ತೆಗೆಯೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಅಗ್ನಿ ಜೋರಾಗಿ ಬಾಗಿಲು ಬಡಿತಾ ಇರ್ತಾನೆ. ಹೋಗಿ ಬಾಗಿಲು ತೆರಿತಾಳೆ. ಆದರೆ ಬಾಗಿಲು ತೆಗೆದ ತಕ್ಷಣ ಕೋಪದಿಂದ ಅಗ್ನಿ, ಬಾಗಿಲು ತೆಗೆಯೋದಕ್ಕೆ ಎಷ್ಟೊತ್ತು ಅನ್ನುತ್ತಾ ಭೂಮಿಕಾಳನ್ನು ಲೆಕ್ಕಿಸದೆ ಅವಳನ್ನ ತಳ್ಕೊಂಡು ಒಳಗೆ ಬರ್ತಾನೆ. ಏನಾಯಿತು, ಯಾಕೆ ಈ ಸಮಯದಲ್ಲಿ ಹೀಗೆ ಬಾಗಿಲು ಬಡಿದಿದ್ದೀರಿ ಅಂತ ಭೂಮಿಕಾ ಕೇಳುತ್ತಲೇ ಇರ್ತಾಳೆ. ಆದರೆ ಅಗ್ನಿ ಆ ವಿಷಯದ ಬಗ್ಗೆ ಉತ್ತರವನ್ನೇ ನೀಡದೆ ಭೂಮಿಕಾಳ ಕೋಣೆಯಲ್ಲಿ ಯಾರೋ ಇದ್ದಾರೆಯೇ ಅಂತ ಹುಡುಕ್ತಾ ಇರ್ತಾನೆ. ಯಾಕೆ ಹುಡುಕ್ತಿದ್ದೀರಿ, ಏನು ಮಾಡ್ತಿದ್ದೀರಿ, ನಿಜಕ್ಕೂ ನಿಮ್ಗೇನಾಗಿದೆ ಅಂತ ಭೂಮಿಕಾ ಗಾಬರಿಯಿಂದ ಕೇಳ್ತಾಳೆ. ಯಾಕಂದರೆ ಜಾಸ್ಪರ್ ಅಲ್ಲಿಗೆ ಬಂದಿರೋ ಬಗ್ಗೆ ಯಾವುದಾದ್ರೂ ಗುರುತು ಅಚಾನಕ್ಕಾಗಿ ಅಗ್ನಿಗೆ ಸಿಕ್ಕರೆ ಅಸಲಿಗೆ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಅವಳು ಹೆದರ್ತಿದ್ದಾಳೆ. ಎಲ್ಲವನ್ನು ನೋಡಿದ ನಂತರ ಅಲ್ಲಿ ಯಾರೋ ಬಂದಿದ್ದಾರೆ ಎಂಬುದು ಅಗ್ನಿಗೆ ಅರ್ಥ ಆಗುತ್ತೆ. ಆದರೆ ಇಲ್ಲಿಗೆ ಅವನು ಬಂದಿದ್ದಾನಲ್ವಾ ಅಂತ ಭೂಮಿಕಾಳನ್ನು ಅಗ್ನಿ ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ಅವನು ಪದೇ ಪದೇ ಭೂಮಿಕಾ ಹತ್ರ ಬರೋದೇ. ತನ್ನ ಪ್ಲ್ಯಾನ್ ಫಲಿಸಬೇಕಂದ್ರೆ ಖಂಡಿತವಾಗಿಯೂ ಹೀಗೆ ನಡೀಬೇಕು. ಆದ್ದರಿಂದ ತಾನು ಅಂದ್ಕೊಂಡಂತೆ ಆಗ್ತಿದೆ ಅಂತ ಅವನಿಗೆ ಅರ್ಥ ಆಯಿತು. ಇನ್ನು ಕೂಡಲೇ ಅಲ್ಲಿಂದ ಹೊರಡ್ತಾನೆ. ಇದೆಲ್ಲವನ್ನು ನೋಡ್ತಾ ಇರೋ ಭೂಮಿಕಾ, ಯಾಕೆ ಬಂದ್ರಿ, ಏನು ಮಾಡಿದ್ರಿ, ಯಾಕೆ ಹೊರಟು ಹೋಗ್ತಿದ್ದೀರಿ ಅಂತ ಕೇಳ್ತಾಳೆ. ಆಗ ಕೋಪದಿಂದ ಅಗ್ನಿ ಹಿಂದಕ್ಕೆ ತಿರುಗಿ, ಇದು ನನ್ನ ಮನೆ, ಇದು ನನ್ನ ಕೋಣೆ, ನಾನು ಯಾವಾಗ ಬೇಕಾದರೂ ಬರ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ, ಕೇಳೋ ಹಕ್ಕು ನಿನಗಿಲ್ಲ. ಇನ್ನು ಜೋರಾಗಿ ಮಾತಾಡಿದ್ರೆ ನಿನ್ನ ಮೇಲೆ ಪೂರ್ಣ ಅಧಿಕಾರ ನನಗಿದೆ. ಯಾಕಂದರೆ ನಾನು ನಿನ್ನ ತಾಳಿ ಕಟ್ಟಿದ ಗಂಡ. ನನ್ನನ್ನೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಒಂದಕ್ಕೆ 2 ಸಲ ಯೋಚಿಸಿ ಕೇಳು ಅಂತ ಕೋಪದಿಂದ ಹೇಳಲಿಂದ ಹೊರಟೋಗ್ತಾನೆ. ದೇವ್ರೇ, ಯಾಕೆ ಸ್ವಾಮಿ ನನಗೆ ಇಂಥ ಮೆಂಟಲನ್ನು ಕಟ್ಟಿದ್ಯಾ? ನಾನೇನು ಕೇಳಿದೆ, ಇವನೇನು ಹೇಳ್ತಿದ್ದಾನೆ, ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ ಅಂತ ಭೂಮಿಕಾಗೆ ತುಂಬ ಕೋಪ ಬರುತ್ತೆ. ಹಾಗೆ ಅಗ್ನಿ ಹೋದ ತಕ್ಷಣ ಬೆಡ್ ಮೇಲೆ ಕೂತು ಯೋಚಿಸ್ತಿರ್ತಾಳೆ. ನಿಜಕ್ಕೂ ನಾನು ಯಾಕೆ ಅಗ್ನಿಯಿಂದ ಜಾಸ್ಪರನ್ನು ಕಾಪಾಡಬೇಕು ಅಂದ್ಕೊಳ್ತಿದ್ದೀನಿ? ನಿಜಕ್ಕೂ ಅಗ್ನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೆ ಜಾಸ್ಪರ್ನನ್ನು ಹಿಡಿಸ್ತೀನಿ ಅಂತ ತಾನೇ? ಅವನನ್ನು ಹಿಡಿದು ಇಲ್ಲಿಂದ ಹೋಗಬೇಕು ಅಂತ ತಾನೇ? ಆದರೆ ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ? ನಿಜಕ್ಕೂ ನನಗೇನಾಗಿದೆ? ಅವನು ನನ್ನ ಹತ್ರ ಬಂದರೆ ನನಗೆ ಏನೋ ಆಗು ಹೋಗುತ್ತೆ ಅಂತ ಯೋಚಿಸ್ತಿರ್ತಾಳೆ. ಅಗ್ನಿ ಹೇಳಿದಂತೆ ಜಾಸ್ಪರ್ನನ್ನು ಹಿಡಿಸಿದ್ರೆ ಅವರನ್ನು ಬಂಧಿಸಿ ಪೊಲೀಸಿಗೆ ಒಪ್ಪಿಸೋ ಆ ಪರಿಸ್ಥಿತಿಯನ್ನು ನೆನಪಿಸ್ಕೊಂಡ್ರೆ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ನೋವು ಉಂಟಾಗ್ತಿದೆ ಭೂಮಿಕಾಗೆ. ಆದರೂ ನಿಜಕ್ಕೂ ಅವನು ಹೋಗಿದ್ದಾನ ಇಲ್ವಾ ಅಂತ ನೋಡಲು ಕೋಣೆಯಿಂದ ಬಾಲ್ಕನಿ ಕಡೆ ಹೋಗ್ತಾಳೆ. ಆದರೆ ಜಾಸ್ಪರ್ ಅಲ್ಲಿರೋದಿಲ್ಲ. ಹೋಗ್ಬಿಟ್ನಾ ಅಂತ ನಿರಾಸೆಯಿಂದ ತಿರುಗಿ ಕೋಣೆಗೆ ಬೇಸರದಿಂದ ಹೋಗ್ತಾಳೆ. ಜಾಸ್ಪರ್ ಬಗ್ಗೆ ಯೋಚಿಸಿದ ಪ್ರತಿ ಬಾರಿಯೂ ಅವಳ ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯಾಕಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಅವನು ಬೇಕು ಅನಿಸುತ್ತೆ, ಇನ್ನೊಂದೆಡೆ ತಪ್ಪು ಅನಿಸುತ್ತೆ. ಅವನ ಕಡೆ ಅಷ್ಟೊಂದು ಆಕರ್ಷಿತಳಾಗಲು ಕಾರಣ ಏನು ಅಂತ ಯೋಚಿಸ್ತಿರ್ತಾಳೆ. ಒಂದು ವೇಳೆ ಅಗ್ನಿ ಹೇಳಿದಂತೆ ನಾನು ಪ್ರೀತಿಸಿದ ವ್ಯಾಂಪರ್ ಜಾಸ್ಪರ್ನೇನಾ? ಅದಕ್ಕೆ ನನಗೆ ಅವನ ಮೇಲೆ ಇಂಥ ಫೀಲಿಂಗ್ಸ್ ಬರ್ತಿವೆಯಾ ಅಂತ ಯೋಚಿಸ್ತಾಳೆ. ಹೀಗೆ ಯೋಚಿಸ್ತಿರುವಾಗ ಯಾವುದೋ ಶಬ್ದ ಕೇಳಿಸುತ್ತೆ. ಕೂಡಲೇ ಭೂಮಿಕಾ ತಿರುಗಿ ನೋಡ್ತಾಳೆ. ಜಾಸ್ಪರ್ ಒಳಗೆ ಬರ್ತಿದ್ದಾನೆ. ಅಲ್ಲಿವರೆಗೆ ಬೇಸರದಲ್ಲಿದ್ದ ಭೂಮಿಕಾಳ ಮುಖ ಬೆಳಗ್ತು. ಅವನನ್ನು ನೋಡಿದ ಆನಂದದಲ್ಲಿ ವೇಗವಾಗಿ ಹೋಗಿ ಹಗ್ ಮಾಡ್ಕೊಳ್ತಾಳೆ. ಅದು ಕೂಡ ತುಂಬ ಗಟ್ಟಿಯಾಗಿ. ತಾನು ಹಾಗೆ ಯಾಕೆ ಮಾಡ್ತಿದ್ದಾಳೆ ಅಂತ ಅವಳಿಗೆ ತಿಳಿಯದು.
ಜಾಸ್ಪರ್ ಎದುರಿಗಿದ್ರೆ ನಿಜಕ್ಕೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅವಳಿಗೆ. ಅವನ ತೋಳಿನಲ್ಲಿ ಒಂದು ರೀತಿಯ ಆನಂದ, ಒಂದು ರೀತಿಯ ಹಾಯ್ ಅನ್ನೋದನ್ನು ಭೂಮಿಕಾ ಅನುಭವಿಸ್ತಾಳೆ. ಹೀಗೆ ತನ್ನ ಮನಸ್ಸಿಗೆ ಪ್ರಶಾಂತತೆ ಅನ್ನಿಸ್ದಾಗ ಅವಳಿಗೆ ತಿಳಿಯದಂತೆಯೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕಂದರೆ ಅಗ್ನಿ ತನ್ನ ನೋಯಿಸಿದ ವಿಷಯಗಳೆಲ್ಲವೂ ಒಮ್ಮೆಲೆ ನೆನಪಾಗುತ್ತೆ. ಒಬ್ಬ ಹುಡುಗಿ ಯಾರೊಂದಿಗೂ ಮಾತಾಡದೆ, ಕನಿಷ್ಠ ಒಂದು ಫೋನ್ ಕೂಡ ಮನೆ ಇಲ್ಲದೆ ಅಡವಿಯಂಥ ಪ್ರದೇಶದಲ್ಲಿರೋ ಆ ಮನೆಯಲ್ಲಿ 4 ತಿಂಗಳು ಒಂಟಿಯಾಗಿ ಒಬ್ಬಳೇ ಜೀವನ ಮಾಡಿದಾಳಂದರೆ ಅದು ತುಂಬ ದೊಡ್ಡ ವಿಷಯ. ಮನಸ್ಸು ಸ್ವಲ್ಪ ವೀಕ್ ಇರೋರಾಗಿದ್ದರೂ ಅಲ್ಲಿ ಬದುಕಲಾರದೆ ಖಂಡಿತವಾಗಿಯೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ತಾನು ಮದುವೆಯಾಗಿ ನಂಬಿ ಬಂದ ತನ್ನ ಗಂಡ ತನ್ನನ್ನು ಅಷ್ಟು ಅಸಹ್ಯವಾಗಿ ನೋಡ್ತಾ ಕನಿಷ್ಠ ತನ್ನ ಜೊತೆ ಮಾತಾಡೋದು ಕೂಡ ಇಷ್ಟಪಡ್ತಿಲ್ಲ. ಅಂದರೆ ನಿಜಕ್ಕೂ ಯಾವ ಹುಡುಗಿಯೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂತ ನೋವುಗಳನ್ನೆಲ್ಲ ದಾಟಿ ಬಂದಿದ್ದಾಳೆ ಭೂಮಿಕಾ. ಅಂದು ರಾತ್ರಿ ಎಂದಿನಂತೆ ಜಾಸ್ಪರ್ನನ್ನು ಹಗ್ ಮಾಡ್ಕೊಂಡು ಹಾಗೆ ನಿದ್ದೆ ಹೋಗ್ತಾಳೆ. ಅವನನ್ನು ಹಗ್ ಮಾಡ್ಕೊಂಡು ಮಲಗಿದಾಗ ಅವಳಿಗೆ ಅರ್ಥ ಆಯಿತು, ಎಷ್ಟೇ ನೋವುಗಳಿದ್ರೂ ಮಲಗುವಾಗ ತಾನು ಅಷ್ಟು ಪ್ರಶಾಂತವಾಗಿ ನಿದ್ದೆ ಯಾಕೆ ಮಾಡ್ತೀನಿ ಅಂತ. ಯಾಕಂದರೆ ಪ್ರತಿದಿನ ಜಾಸ್ಪರ್ ಅವಳ ಹತ್ರ ಬರ್ತಿದ್ದಾನೆ, ಅವಳು ನಿದ್ದೆ ಹೋದ್ಮೇಲೆ ಅವಳನ್ನ ಹಗ್ ಮಾಡ್ಕೊಂಡು ಮಲಗ್ತಿದ್ದಾನೆ. ಆದ್ದರಿಂದ ಅಷ್ಟು ಹಾಯಾಗಿ ನಿದ್ದೆ ಮಾಡ್ತಿದ್ದಾಳೆ. ನಿದ್ದೆಯಲ್ಲಾದರೂ ತನಗೆ ಯಾರೋ ಒಬ್ಬರ ತೋಳು ಇದೆ ಎಂಬ ಧೈರ್ಯದಿಂದ. ಆದರೆ ನೀವು ಜಾಸ್ತಿ ಊಹಿಸ್ಕೊಳ್ಬೇಡಿ. ಹಾಗೊಟ್ಟಾಗಿ ಹಗ್ ಮಾಡ್ಕೊಂಡು ಮಲಗಿದ್ರೆ ಅವರಿಬ್ಬರ ಮಧ್ಯೆ ಏನೂ ನಡೆಯೋದಿಲ್ವಾ? ಏನೂ ನಡೆದಿಲ್ವಾ ಅಂದರೆ ಏನೂ ನಡೆದಿಲ್ಲ. ಏನೋ ಇಬ್ಬರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೇನೋ, ಅಥವಾ ಅವರು ಒಬ್ರಿಗೊಬ್ರು ಅಷ್ಟು ಹತ್ತಿರವಿರುವಾಗ ಆ ಸಂತೋಷವನ್ನು ಅನುಭವಿಸ್ಬೇಕು ಅಂದ್ಕೊಂಡಿದ್ದಾರೇನೋ. ಅವರಿಬ್ಬರಿಗೂ ದೈಹಿಕವಾಗಿ ಒಂದಾಗೋ ಅವಕಾಶ ತುಂಬ ಇದ್ದರೂ ಅವರು ಒಂದಾಗೋದಿಲ್ಲ. ಅಷ್ಟೇ ಅಲ್ಲದೆ ಜಾಸ್ಪರ್ ಒಂದು ಸಲ ರಂಗಕ್ಕಿಳಿದ್ರೆ ಅವನನ್ನು ತಡೆದುಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಅವನು ವ್ಯಾಂಪೈರ್ ಅಲ್ವಾ. ಹೀಗೆ ಆಯಾಗಿ ನಿದ್ದೆ ಮಾಡಿದ ಭೂಮಿಕಾ ಕಣ್ಣು ಬಿಟ್ಟು ನೋಡ್ತಾಳೆ. ಪಕ್ಕದಲ್ಲಿ ಜಾಸ್ಪರ್ ಇಲ್ಲ. ಹೊರಗೆ ನೋಡಿದ್ರೆ ತುಂಬ ಬೆಳಗಾಗೋಗಿದೆ. ಸಮಯ ನೋಡಿದ್ರೆ ಆಗಲೇ ತುಂಬ ಕಳೆದು ಹೋಗಿದೆ. ಅಷ್ಟರಲ್ಲೇ ಅಗ್ನಿ ಹೊರಟು ಹೋಗಿರ್ತಾನೆ ಅಂದ್ಕೊಳ್ತಾ ಎದ್ದು ತಯಾರಾಗಿರ್ತಾಳೆ. ತಾನು ಬಟ್ಟೆ ಬಿಚ್ಚಿ ಶವರ್ ಕೆಳಗೆ ನಿಂತಾಗಲೂ ಅವಳು ಜಾಸ್ಪರ್ ಬಗ್ಗೆ ಯೋಚಿಸ್ತಿರ್ತಾಳೆ. ಯಾಕೆ ನಾನು ಅವನೊಂದಿಗೆ ಇಷ್ಟು ಕನೆಕ್ಟ್ ಆದೆ? ನಿಜಕ್ಕೂ ಅವನಿಗೆ ನನಗೂ ಇರೋ ಸಂಬಂಧ ಏನು? ನನಗೆ ಖಂಡಿತವಾಗಿಯೂ ಹಿಂದೆ ಪ್ರೀತಿಸಿದ್ದು ಅವನನ್ನೇ ಅನ್ನಿಸ್ತಿದೆ. ಆದರೂ ನಾನು ಒಬ್ಬ ವ್ಯಾಂಪರ್ನನ್ನು ಹೇಗೆ ಪ್ರೀತಿಸಿದೆ ಅಂತ ಅಂದ್ಕೊಳ್ತಾಳೆ. ಇದುವರೆಗೆ ಜಾಸ್ಪರ್ ಒಬ್ಬ ವ್ಯಾಂಪರ್ ಅಂತ ಅವಳು ಕಣ್ಣಾರೆ ಕಂಡಿಲ್ಲ. ಅಗ್ಲಿ ಮೊದಲಿನಿಂದ ಹೇಳ್ತಿದ್ದಾನೆ, ಆದ್ದರಿಂದ ಅವಳು ಕೂಡ ಹಾಗೆ ಅಂದ್ಕೊಳ್ತಿದ್ದಾಳೆ. ಆದರೆ ಜಾಸ್ಪರ್ ಜೊತೆ ಇದ್ದಾಗ ಅವಳಿಗೆ ಅಂಥ ಭಾವನೆ ಯಾವುದೂ ಬರಲಿಲ್ಲ. ಒಬ್ಬ ಮನುಷ್ಯನ ಜೊತೆ ಇದ್ದಂತೆ ಅನ್ನಿಸ್ತು. ಅವಳಿಗೆ ಭಯ ಕೂಡ ಆಗಲಿಲ್ಲ. ಮನುಷ್ಯರನ್ನು ಕೊಂದು ರಕ್ತ ಕುಡಿಯೋರಾದರೆ ನನ್ನನ್ನು ಇದುವರೆಗೆ ಯಾಕೆ ಬದುಕಿಸಿದ್ದಾನೆ? ನಿಜಕ್ಕೂ ನನ್ನನ್ನು ಹೇಗೆ ಪ್ರೀತಿಸ್ತಾ? ಹೀಗೆ ಹಲವು ಪ್ರಶ್ನೆಗಳು ಭೂಮಿಕಾಳ ತಲೆಯಲ್ಲಿ ಸುತ್ತುತ್ತಿವೆ. ನಿಮಗೂ ಸುತ್ತುತ್ತಿದೆ ಅಲ್ವಾ? ಪರವಾಗಿಲ್ಲ, ಮುಂದೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಹಾಗೆ ಯೋಚಿಸ್ತಾ ನಿಧಾನವಾಗಿ ಸ್ನಾನ ಮಾಡಿ ತಯಾರಾಗಿ ಕೆಳಗೆ ಬರ್ತಾಳೆ. ಕೆಳಗೆ ಬಂದರೆ ಎಂದಿನಂತೆ ಯಾರೂ ಕಾಣಿಸ್ಲಿಲ್ಲ. ಇನ್ನು ಅಭ್ಯಾಸವಾಗಿ ಹೋಗಿರೋದ್ರಿಂದ ಮೆಲ್ಲಗಡಿಗೆ ಮನೆಯೊಳಗೆ ಹೋಗಿ ತನಗೆ ಬೇಕಾದ ಊಟ ತೊಗೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತು ತಿಂತಿರ್ತಾಳೆ. ಹೀಗೆ ಅವಳು ಪ್ರತಿದಿನ ಮಾಡೋ ಕೆಲಸಗಳನ್ನ ಮಾಡ್ತಿರುವಾಗ ಅವಳಿಗೆ ಅಗ್ನಿ ಕೋಣೆಯಿಂದ ಯಾವುದೋ ಸಣ್ಣಗೆ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಮೊದಲು ಸ್ವಲ್ಪ ಹೊತ್ತು ಅವುಗಳನ್ನ ಲೆಕ್ಕಿಸದೆ ಬಿಟ್ಟರು ನಂತರ ಇನ್ನು ಕೇಳಿಸೋದು ಹೆಚ್ಚಾಗತ್ತೆ. ಇದುವರೆಗೆ ಅಗ್ನಿ ಕೋಣೆಗೆ ಹೋಗಿ ನಿಜಕ್ಕೂ ಅವನ ಕೋಣೆ ಹೇಗಿದೆ ಎಂಬುದನ್ನೇ ಭೂಮಿಕಾ ಎಂದು ನೋಡಿಲ್ಲ. ಯಾವಾಗಲಾದರೂ ಅಪ್ಪಿತಪ್ಪಿ ಹೋದರೂ ಕ್ಷಣ ಕಾಲವೂ ಬಿಡದೆ ಅಗ್ನಿ ಕೂಡಲೇ ಹೊರಗೆ ತಳ್ಳಿಬಿಡ್ತಾನೆ. ಅಂಥದ್ರಲ್ಲಿ ಈಗ ಈ ಶಬ್ದಗಳೇನು ಅಂತ ನೋಡೋಣ ಅಂತ ಬಾಗಿಲು ತೆಗೆದು ಧೈರ್ಯ ಮಾಡಲ್ಲಿಗೆ ಹೋಗ್ತಿರ್ತಾಳೆ. ಆದರೆ ತುಂಬ ಸೀರಿಯಸ್ ಆಗಿ ಹೋಗ್ತಿರೋ ಭೂಮಿಕಾ ಒಮ್ಮೆಲೆ ಕೋಣೆಯ ಬಾಗಿಲು ತೆಗೆದು ಅಗ್ನಿ ಹೆದರಿಸ್ಬಿಟ್ಟ. ಅವಳು ಹಾಗೆ ಬಾಗಿಲಿನ ಕಡೆ ನೋಡ್ತಾ ಹೋಗ್ತಿರುವಾಗ ಬಾಗಿಲು ತೆರೆದುಕೊಳ್ಳೋ ಅಷ್ಟರಲ್ಲಿ ಒಮ್ಮೆಲೆ ಎದುರು ಹೋಗ್ತಾಳೆ. ಕೋಣೆಯ ಕಡೆ ಬರ್ತಿರೋ ಭೂಮಿಕಾಳನ್ನು ನೋಡಿ ಏನು ಅಂತ ಕೇಳ್ತಾನೆ. ತಲೆ ಅಡ್ಡವಾಗಿ ಆಡಿಸ್ತಾ ಅಲ್ಲಿಂದ ಓಟ್ ಹೋಗೋದು ನೋಡ್ತಾಳೆ. ಕೂಡಲೇ ಹೊರಗೆ ಬಂದ ಅಗ್ನಿ ನಿಲ್ಲೋ ಅಂತ ಹೇಳ್ತಾನೆ. ತುಂಬ ಕೋಪದಲ್ಲಿದ್ದಾನೆ. ಅವನು ಕೋಪ ಅಂದರೆ ಭೂಮಿಕಾಗೆ ತುಂಬ ಭಯ. ಒಂದು ಜೋರಾಗಿ ಕೋಪದಿಂದ ಕಿರ್ಚಿದ್ರೆ ಸಾಕು ಗಡಗಡ ನಡುಗು ಹೋಗ್ತಾಳೆ. ಕೂಡಲೇ ನಿಂತುಬಿಡ್ತಾಳೆ. ನಿನ್ನೆ ರಾತ್ರಿ ನಿನ್ನ ಕೋಣೆಯಲ್ಲಿ ಏನಾಯಿತು ಅಂತ ನೇರವಾಗಿ ಕೇಳ್ತಾನೆ ಅಗ್ನಿ. ಒಮ್ಮೆಲೆ ಏನು ಹೇಳಬೇಕಂತ ಅರ್ಥ ಆಗದೆ ತಡಬಡಾಯಿಸ್ತಾಳೆ.
ಅದು ಏನು ನಡೆದಿಲ್ಲ, ಏನಾಯಿತು ಅಂತ ಏನೋ ತಿಳಿಯದವಳಂತೆ ಕೇಳ್ತಾಳೆ ಭೂಮಿಕಾ. ಹಾಗಾದರೆ ನಿಜ ಹೇಳಿ ಏನಾಯಿತು ಅಂತ ಮತ್ತೆ ಕೇಳ್ತಾನೆ. ಪದೇ ಪದೇ ಅದನ್ನೇ ಕೇಳ್ತಿದ್ದೀರಲ್ಲ, ನೀವು ಬಂದು ಕೂಡ ನೋಡಿದ್ದೀರಲ್ಲ ಅಂತಾಳೆ ಭೂಮಿಕಾ. ಯಾವ್ದಾದ್ರು ಉತ್ತರ ಹೇಳೋದಲ್ಲ. ನಿನ್ನ ಕೋಣೆ ಯಾರೋ ಬಂದಿದ್ದಾರೆ, ಅದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾನು ಬಂದಾಗ ಯಾಕೆ ನಂಗೆ ಸುಳ್ಳು ಹೇಳಿದೆ ಅಂತಾನೆ. ಮನಸ್ಸಿನಲ್ಲಿ ಭಯ ಶುರುವಾಗೋಯಿತು. ದೇವ್ರೇ, ಈಗೇನು ಹೇಳಬೇಕು ಅಂತ ತುಂಬ ಎದುರು ಹೋಗ್ತಿರ್ತಾಳೆ. ತಾನು ಯಾಕೆ ಜಾಸ್ಪರ್ ವಿಷಯ ಅಗ್ನಿ ಹತ್ರ ಹೇಳಬಾರ್ದು ಅಂದ್ಕೊಳ್ತಿದ್ದಾಳೆ ಅಂತ ಅವಳಿಗೆ ತಿಳಿಯೋದು. ನಿಜಕ್ಕೂ ಜಾಸ್ಪರ್ನ ಹಿಡಿಸಿದ್ರೆ ತನ್ನ ಕೆಲಸ ಮುಗಿದು ಹೋಗುತ್ತೆ ಅಲ್ವಾ. ಇಲ್ಲಿಂದ ಸಂತೋಷವಾಗಿ ತಮ್ಮನಿಗೆ ಹೋಗ್ಬಿಡಬಹುದು. ಆದರೆ ಯಾಕೆ ಜಾಸ್ಪರ್ ವಿಷಯ ಹೇಳ್ತಿಲ್ಲ ಅಂತ ಅವಳಿಗೆ ಅರ್ಥ ಆಗದೆ ಏನು ಮಾತಾಡಬೇಕಂತ ತಿಳಿದೆ ಹಾಗೆ ಮೌನವಾಗಿರ್ತಾಳೆ. ಇನ್ನು ಅಗ್ನಿ ಶುರು ಮಾಡ್ತಾನೆ. ನಿನ್ನನ್ನು ಈ ಮನೆಯಲ್ಲಿ ಇಟ್ಟಿರೋದೇ ಆ ಕೆಲಸಕ್ಕಾಗಿ. ಆದರೂ ನೀನು ನನಗೆ ಸುಳ್ಳು ಹೇಳಿ ಅವನನ್ನು ಭೇಟಿ ಆಗ್ತಿದ್ಯಾ ಅಂದರೆ ನೀನು ಕಳೆದ ಕಾಲವನ್ನು ಮರೆತಂತೆ ನಟಿಸ್ತಿದ್ಯಾ ಅಥವಾ ನಿಜವಾಗಿಯೂ ಮರೆತಿದೆಯಾ ಅಂದ್ಕೊಳ್ತಾ ಭೂಮಿಕಾ ಹತ್ರ ಹೋಗಿ ಅವಳು ಕುತ್ತಿಗೆಯಲ್ಲಿದ್ದ ತಾಳಿ ಸರವನ್ನು ಹೊರಗಿಳಿದು, ನೀನು ನನ್ನ ಹೆಂಡತಿ, ಅರ್ಥ ಆಗ್ತಿದೆಯಾ? ಬೇರೆ ಯಾವ ಜೊತೆ ನೀನು ಮಲಗಿದ್ರೆ ಏನು ಮಾತಾಡದೇ ಇರೋದಕ್ಕೆ ನಾನೇನಿದ್ರು ಅಸಮರ್ಥನಾ ಅಂತಾನೆ. ಒಮ್ಮೆಲೆ ಭೂಮಿಕಾಗಗ್ನಿ ಮಾತಾಡೋ ಮಾತುಗಳು ತುಂಬ ಶಾಕ್ ನೀಡುತ್ತವೆ. ಯಾಕಂದರೆ ಅವಳು ಅಂಥ ಮಾತುಗಳನ್ನು ಯಾರ ಹತ್ರವೂ ಕೇಳಿರಲಿಲ್ಲ. ಅವನ ಮನಸ್ಸು ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ಯಾಕೆ ಬದಲಾಗ್ತಿದೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಕೂಡಲೇ ಅಸಲಿಗೆ ನೀವೇನು ಮಾತಾಡ್ತಿದ್ದೀರಿ, ನಿಮಗೇನಾದರೂ ಅರ್ಥ ಆಗ್ತಿದೆಯಾ, ಮಲಗೋದು ಅಂದ್ರೇನು ಅಂತಾಳೆ. ತಕ್ಷಣ ತನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಬದಲಿಸಿ ನಗ್ತಾ, ಯಾಕೆ ನಟಿಸ್ತಿದೆಯಾ, ನೀನು ಅವನ ಜೊತೆ ರಾತ್ರಿ ಮಲಗಿಲ್ವಾ ಅಂತಾನೆ. ತುಂಬ ಕೋಪ ಬರುತ್ತೆ, ಅಳುವು ಬರುತ್ತೆ. ಮಲಗೋದು ಎಂಬಾತಿಗೆ ಅರ್ಥ ಎಷ್ಟು ದೂರ ಹೋಗುತ್ತೆ ಅಂತ ಭೂಮಿಕಾಗೆ ಚೆನ್ನಾಗಿ ಗೊತ್ತು. ಭೂಮಿಕಾ ಮತ್ತು ಜಾಸ್ಪರ್ ಮಧ್ಯೆ ಯಾವುದೇ ತಪ್ಪು ನಡೆಯದಿದ್ದರೂ ಹಾಗಂದಮೇಲೆ ಭೂಮಿಕಾಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕೂಡಲೇ ಅವಳಿಗಳು ಬಂದುಬಿಡುತ್ತೆ. ಎದೆಯಲ್ಲಿ ತುಂಬ ಭಾರ ಅನಿಸುತ್ತೆ. ಅಗ್ನಿ ಅಂದ ಮಾತಿಗೆ ಕೋಪ ಮತ್ತು ನೋವು ಎರಡೂ ಸೇರಿ ಬರುತ್ತೆ ಭೂಮಿಕಾಗಳೇ. ಅಳತ್ಲೆ, ನಿಜಕ್ಕೂ ಏನು ಮಾತಾಡ್ತಿದ್ದೀರಿ, ಮರ್ಯಾದೆಯಿಂದ ಮಾತಾಡಿ. ನೀವು ಮದುವೆಯಾಗಿ ಇಲ್ಲಿ ಕರೆ ತಂದಿದ್ದೀರಿ ಅಂತ ಮಾತ್ರ ನಿಮ್ಗೆ ಇಷ್ಟ ಬಂದಂತೆ ಮಾತಾಡಬೇಕು ಅಂತಲ್ಲ ಅಂತಾಳೆ ಭೂಮಿಕಾ. ಎಷ್ಟು ಧೈರ್ಯ ಇದ್ದರೆ ನನಗೆ ಎದುರು ಮಾತಾಡ್ತೀಯಾ ಅಂತ ಕೋಪದಿಂದ ತನ್ನ ಬೆಲ್ಟ್ ತೆಗಿತಾನೆ ಅಗ್ನಿ. ಅಲ್ಲಿವರೆಗೆ ಅವನಿಗೆ ಎಷ್ಟೇ ಬೈದರೂ ಏನು ಮಾಡಿದ್ರು ಭೂಮಿಕಾ ಅವನಿಗೆ ಎದುರು ಮಾತಾಡಿರಲಿಲ್ಲ. ಅದು ಕೂಡ ಅಷ್ಟು ಕೋಪದಿಂದ. ಈಗ ಎದುರು ಮಾತಾಡಿದ ಮೇಲೆ ಅವನಿಗೆ ತುಂಬ ಕೋಪ ಬಂದು ಹೊಡಿಬೇಕನ್ಸುತ್ತೆ. ಕೂಡಲೇ ಹೊಡೆಯೋದಕ್ಕೆ ತನ್ನ ಬೆಲ್ಟ್ ತೆಗಿತಾನೆ ಅಗ್ನಿ. ಇದುವರೆಗೆ ನನ್ನ ಜೊತೆ ಮಾತಾಡೋದು ಕೂಡ ಧೈರ್ಯ ಇಲ್ಲದವಳು ನನಗೆ ಎದುರು ಮಾತಾಡ್ತಿದ್ಯಾ ಅಂದರೆ ಅವನ ಜೊತೆ ಎಲ್ಲಿವರೆಗೆ ಹೋಗಿದೆಯಾ ಅನ್ನುತ್ತಾ ಹೊಡೆಯಲು ಅವಳ ಮೇಲೆ ಬರ್ತಿರ್ತಾನೆ. ಆಗ ಅವನು ಬೆಲ್ಟ್ ತೆಗೆದ ತಕ್ಷಣ ಒಂದು ರೀತಿ ಭಯಾನಕ ಭಾವನೆ ಬಂದುಬಿಡುತ್ತೆ ಭೂಮಿಕಾಗೆ. ನಿಜಕ್ಕೂ ಹೊಡೆಯೋದಕ್ಕೆ ಬೆಲ್ಟ್ ತೆಗೆದ್ನಾ, ನನ್ನನ್ನು ಹೊಡೆಯಲು ಅಂದರೆ ನಿಜಕ್ಕೂ ಅವನ ಉದ್ದೇಶದಲ್ಲಿ ನಾನು ಯಾರು, ನನ್ನ ಬಗ್ಗೆ ಅವನು ಏನು ಅಂದ್ಕೊಂಡಿದ್ದಾನೆ? ತನ್ನ ಮನಸ್ಸಲ್ಲಿ ಇಂಥ ಎಷ್ಟೇ ಪ್ರಶ್ನೆ ಅಂದ್ಕೊಂಡ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ಅಗ್ನಿ ಕೋಪದಿಂದ ಭೂಮಿಕಾಳ ಮೇಲೆ ಬರ್ತಿದ್ದಾನೆ. ಭೂಮಿಕಾ ಒಂದೊಂದೇ ಹೆಜ್ಜೆ ಹಿಂದಕ್ಕಿಡ್ತಾ, ಪ್ಲೀಸ್ ಪ್ಲೀಸ್ ದಯವಿಟ್ಟು ನೀವು ತಪ್ಪು ಮಾಡ್ತಿದ್ದೀರಿ, ಈಗ ನಾನು ಏನು ಮಾತಾಡ್ದೆ ಅಂತ ಹೀಗೆ ವರ್ತಿಸ್ತಿದ್ದೀರಿ ಅಂತ ಒಂದೊಂದೇ ಹೆಜ್ಜೆ ಹಿಂದಕ್ಕಿಡ್ತಾ ಇರ್ತಾಳೆ. ಅಗ್ನಿ ಒಂದೊಂದೇ ಹೆಜ್ಜೆ ತನ್ನ ಮುಂದೆ ಇಡ್ತಿದ್ರೆ ಅವಳ ಹೃದಯ ಗಟ್ಟಿಯಾಗಿ ಹೊಡ್ಕೊಳ್ತಿದೆ. ಹಾಗೆ ಅಗ್ನಿ ಹತ್ರ ಬಂದ. ಹೊರಗೆ ಯಾವುದೋ ದೊಡ್ಡ ಶಬ್ದ. ಆ ಶಬ್ದಕ್ಕೊಮ್ಮೆಲೆ ಭೂಮಿಕಾ ಬೆಚ್ಚಿ ಬಿದ್ಲು. ಅದು ಏನಂತ ನೋಡಲು ಅಲ್ಲೇ ಬೆಲ್ಟ್ ಎಸೆದು ಹೋಗ್ತಾನೆ ಅಗ್ನಿ. ಹಾಗೆ ಹೊರಗೆ ನೋಡಿದವನಿಗೆ ತನ್ನ ಕಾರ್ ಪಕ್ಕದಲ್ಲಿದ್ದ ಮರ ಮುರಿದು ಬಿದ್ದಿರೋದು ಕಾಣಿತು. ಅದನ್ನು ಯಾರು ಮಾಡಿರಬಹುದು ಎಂಬುದು ಅಗ್ನಿಗೆ ಚೆನ್ನಾಗಿ ಅರ್ಥ ಆಯಿತು. ಇನ್ನು ಕೂಡಲೇ ಅಲ್ಲಿಂದ ಹೊರಡ್ತಾನೆ. ಬೇರೊಂದು ಕಾರ್ ತಗೊಂಡು ಹೊರಟು ಹೋಗ್ತಾನೆ. ಅಗ್ನಿ ತನ್ನನ್ನು ಹೊಡಿತಾನೆ ಎಂಬ ಭಯದಿಂದ ಹಿಂದಕ್ಕೆ ಹೆಜ್ಜೆ ಇಟ್ಟ ಭೂಮಿಕಾ ಅಗ್ನಿ ಹೊರಟೋದ ಮೇಲೆ ಅಲ್ಲೇ ಕುಸಿದು ಬಿದ್ಲು. ತುಂಬ ಅಳ್ತಾಳೆ. ನಿಜಕ್ಕೂ ಯಾಕೆ ಅವನನ್ನು ಅಷ್ಟೊಂದು ದ್ವೇಷಿಸ್ತಿದ್ದಾನೆ, ಇಷ್ಟೊಂದು ನನ್ನ ಮೇಲೆ ಕೋಪ ತೋರಿಸ್ತಿದ್ದಾನೆ? ಈಗ ಕೆಲವು ಕ್ಷಣಗಳಿದ್ದಿದ್ರೆ ಏನು ಮಾಡ್ತಿದ್ನೋ ಊಹಿಸ್ಕೊಂಡ್ರೆ ಅದೇ ಜಲ್ಲೆನ್ನತ್ತೆ. ನಿಜಕ್ಕೂ ನಾನು ಏನು ಮಾಡಿದೆ ಅಂತ ಇವನು ಹೀಗೆ ಮಾಡ್ತಿದ್ದಾನೆ. ನಾನು ಮಾಡಿದ ತಪ್ಪೇನು ಎಂಬುದು ಕೂಡ ನನಗೆ ಹೇಳ್ತಿಲ್ಲ. ಹೀಗೆ ಹಿಂಸಿಸೋ ಬದಲು ಒಂದು ಸಲ ನನ್ನ ಕೊಂದ್ಬಿಡ್ಬಹುದಲ್ವಾ ಅಂತ ತುಂಬ ಸಂಕಟ ಪಡ್ತಾಳೆ. ಅವನಿಗೆ ಅವಶ್ಯಕತೆ ಇದ್ದಾಗ ತುಂಬ ಸ್ಮೂತಾಗಿ ಮಾತಾಡ್ತಾನೆ.
ಅವಶ್ಯಕತೆ ಇಲ್ಲದಿದ್ದರೆ ಲೆಕ್ಕಿಸೋದಿಲ್ಲ, ಕನಿಷ್ಠ ಒಬ್ಬ ಮನುಷ್ಯನಂತೆಯೂ ನೋಡೋದಿಲ್ಲ. ಇದನ್ನು ನಾನು ಏನಂತ ಅರ್ಥ ಮಾಡ್ಕೊಳ್ಬೇಕು? ಇನ್ನು ವ್ಯಾಂಪರ್ನನ್ನು ಹಿಡಿಸಿದ್ರೆ ನನ್ನ ಜೊತೆ ಸಂತೋಷವಾಗಿರಬಹುದು ಅಂತ ಮಾತು ಹೇಳ್ತಿದ್ದಾನೆ. ಇಂಥ ಮನುಷ್ಯನ ಜೊತೆ ಆಮೇಲಾದರೂ ಸಂತೋಷವಾಗಿ ಇರ್ತೀನಿ ಅಂತ ಗ್ಯಾರಂಟಿ ಏನು ಅಂತ ಎಲ್ಲವನ್ನ ತನ್ನ ಮನಸ್ಸಿಗೆ ತಂದ್ಕೊಂಡು ಯೋಚಿಸ್ತಿರ್ತಾಳೆ. ಅವಳಿಗೆ ಈ ಜೀವನ ಅಸಲಿಗೆ ಇಷ್ಟವಿಲ್ಲ. ಅವಳ ಹತ್ರ ಈಗ 2 ಆಪ್ಷನ್ಸ್ ಕಾಣಿಸ್ತಿವೆ. 1, ಆ ವ್ಯಾಂಪರ್ನನ್ನು ಇಡಿಸಿ ಇಲ್ಲಿಂದ ಅಗ್ನಿಯಿಂದ ದೂರ ಹೊರಟೋಗೋದು. 2, ಆ ವ್ಯಾಂಪರ್ ಯಾರು, ಅವನ ತನನ ಯಾಕೆ ಅಷ್ಟೊಂದು ಇಷ್ಟಪಡ್ತಿದ್ದಾನೆ, ಅವನ ಹತ್ರ ತನ್ನ ಫೀಲಿಂಗ್ಸ್ ಯಾಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಜಕ್ಕೂ ಅವರಿಗೆ ಕಳೆದ ಕಾಲ ಇದ್ದರೆ ಆ ಗತಕಾಲದಲ್ಲಿ ಏನಾಯಿತು, ಇವೆಲ್ಲವನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕೋದು. ಇವೆರಡು ನಡೆಯದಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನು ಹೆಚ್ಚು ಸಹಿಸಿಕೊಳ್ಳಲಾಗದು ಅನಿಸುತ್ತೆ. ಅವಳಿಗೆ ಇಲ್ಲಿ ಅಗ್ನಿ ತನಗೆ ನಿರಳಾಗಿ ಇಲ್ದಿದ್ರೆ ಕನಿಷ್ಠ ವ್ಯಾಂಪರ್ ಆದರೂ ನಿರಳಾಗಿರಬೇಕು. ಆದ್ದರಿಂದ ಈಗ ಆ ವ್ಯಾಂಪರ್ನನ್ನು ಪರೀಕ್ಷಿಸೋ ಸಮಯ ಬಂದಿದೆ. ಅಷ್ಟೇ ಅಲ್ಲದೆ ತನಗಿರೋ ಆ 2 ದಾರಿಗಳಲ್ಲಿ ಒಂದನ್ನು ಆರಿಸ್ಕೊಳ್ಬೇಕಂದ್ರೂ ಈಗ ಆ ವ್ಯಾಂಪರ್ನನ್ನು ಪರೀಕ್ಷಿಸಬೇಕು. ಕೂಡಲೇ ವೇಗವಾಗಿದ್ದು ಓಡುತ್ತಾ ಮೆಟ್ಟಲತ್ತಿ ಮೇಲೆ ತನ್ನ ಕೋಣೆಗೆ ಹೋಗ್ಬಿಡ್ತಾಳೆ. ಹಾಗೋದವಳು ತನ್ನ ಕೋಣೆಯ ಬಾಲ್ಕನಿ ಕಡೆ ಎದುರು ನಿಂತು, ಆ ವ್ಯಾಂಪರ್ ಏನಾದರೂ ನನ್ನನ್ನು ಇಷ್ಟಪಟ್ಟಿದ್ರೆ, ಅವನಿಗೆ ನನ್ನ ಮೇಲಿರೋ ಫೀಲಿಂಗ್ಸ್ ಏನಾದರೂ ನಿಜ ಆಗಿದ್ರೆ ಈಗ ನನ್ನನ್ನು ಹೇಗೆ ಕಾಪಾಡ್ತಾನೆ ಅಂತ ನೋಡ್ತೀನಿ ಅಂತ ವೇಗವಾಗಿ ಬಾಲ್ಕನಿ ಕಡೆ ಓಡುತ್ತಾ ಒಮ್ಮೆಲೆ ಬಾಲ್ಕನಿಯಿಂದ ಕೆಳಗೆ ಜಿಗಿದು ಬಿಡ್ತಾಳೆ. ಹಾಗೆ ಜಿಗಿದವಳು ಇನ್ನೂ ತನ್ನ ಜೀವನ ದಿನಗಳು ಮುಗಿದವು ಅಂದ್ಕೊಳ್ತಾಳೆ. ಜೀವನ ಇಲ್ಲಿಗೆ ಅಂತ್ಯವಾಯಿತು ಅನ್ನಿಸ್ತು. ಅಮ್ಮ ಅಪ್ಪನಿಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ಬಂದು ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾಳೆ. ಯಾಕೀಗ ಅಂದ್ಕೊಳ್ತಿದ್ದಾಳೆ ಅಂದರೆ, ಅವಳು ಜಿಗಿತಿರುವಾಗ ಅವಳನ್ನು ಯಾರೂ ಬಂದು ಅಡ್ಡಗಟ್ಟಲಿಲ್ಲ. ವ್ಯಾಂಪರ್ ಬಂದು ಅಡ್ಡಗಡ್ತಾನೆ ಅಂದ್ಕೊಂಡಿದ್ಲು. ಹಾಗೆ ಕಾಣದ ಕಾರಣ ಕಣ್ಣು ಮುಚ್ಕೊಂಡ್ಳು. ಹೋಗಿ ನೆಲಕ್ಕೆ ಅಪ್ಪಳಿಸುವಷ್ಟರಲ್ಲಿ ಜಾಸ್ಪರ್ ಬಂದು ಅವಳನ್ನ ಹಿಡ್ಕೊಳ್ತಾನೆ. ಎಷ್ಟು ವೇಗವಾಗಿ ಅಲ್ಲಿಂದ ಬಂದೋ ತಿಳಿಯೋದು, ಆದರೆ ಮಿಂಚಿನ ವೇಗದಲ್ಲಿ ಬಂದು ಅವಳನ್ನ ಹಿಡ್ಕೊಂಡ. ತನ್ನ ಕೆಲಸ ಮುಗೀತು ಅಂದ್ಕೊಂಡು ಭೂಮಿಕಾ ಕಣ್ಣು ಬಿಟ್ಟು ನೋಡಿದ್ರೆ ಅವಳು ಜಾಸ್ಪರ್ ಕೈಗಳ ಮೇಲಿದ್ದಾಳೆ. ಅವನ ಕಣ್ಣುಗಳಲ್ಲಿ ಗಾಬರಿ. ನಿಜಕ್ಕೂ ಏನು ಮಾಡ್ತಿದ್ಯಾ, ನಿನಗೇನಾದರೂ ಹುಚ್ಚು ಹಿಡ್ದಿದ್ಯಾ, ಏನೀ ಕೆಲಸ ಅಂತ ತುಂಬ ಕೋಪದಿಂದ ಭೂಮಿಕಾಳನ್ನು ಬೈದ. ಭೂಮಿಕಾ ಹಾಗೆಯೇ ಜಾಸ್ಪರ್ ಕಡೆ ನೋಡ್ತಾಳೆ. ಅಗ್ನಿಯ ಕಣ್ಣುಗಳಲ್ಲಿ ಯಾವ ಪ್ರೀತಿಯನ್ನು ಅವಳು ನೋಡಬೇಕು ಅಂತ ಇಷ್ಟು ದಿನ ಕಾಯ್ತಿದ್ಲೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಜಾಸ್ಪರ್ ಕಣ್ಣುಗಳಲ್ಲಿ ಅವಳಿಗೆ ಕಾಣ್ತು. ಅವಳ ಡೆಸ್ಟಿನಿ ಏನಂತ ಅವಳಿಗೆ ಅರ್ಥ ಆಯಿತು. ನಂತರ ಅವಳು ಮಾಡಬೇಕಾದ ಕೆಲಸ ಏನು ಎಂಬುದು ಕೂಡ ಅವಳಿಗೆ ಅರ್ಥ ಆಗೋಯಿತು. ಕೂಡಲೇ ತನ್ನನ್ನು ಬೈತಿರೋ ಜಾಸ್ಪರ್ನ ಹಾಗೆ ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಅದನ್ನು ನೋಡಿದ ಜಾಸ್ಪರ್, ನಿಜಕ್ಕೂ ಏನಾಯಿತು, ಯಾಕೆ ಹೀಗೆ ಮಾಡಿದೆ, ಇದೆಲ್ಲ ಅಗ್ನಿ ಅವನ ಕೆಲಸನಾ ಅಂತ ಕೋಪದಿಂದ ಕೇಳ್ತಾನೆ. ಅವಳೇನು ಮಾತಾಡೋದಿಲ್ಲ. ಅವ್ರನ್ನ ಮಾಡ್ಕೊಂಡು ಸಂಕಟ ಪಡೋದ್ರಲ್ಲೇ ಇರ್ತಾಳೆ. ಯಾಕಂದರೆ ಅವಳಿಗೆ ಆಗ ಅಗ್ನಿಯಿಂದಾಗಿ ತುಂಬ ಭಯ ಉಂಟಾಗಿರುತ್ತೆ, ನೋವು ಕೂಡ ಉಂಟಾಗಿರುತ್ತೆ. ಅವಳ ಮನಸ್ಸು ತುಂಬ ಗಾಯಗೊಂಡಿದೆ. ತಾನು ಒಂದು ತಪ್ಪು ಮಾಡಿದಾಳೆ ಅಂತ ಹೇಳಿ ಅವಳನ್ನು ನೋಯಿಸಿದ್ರೂ ಪರವಾಗಿಲ್ಲ, ಏನೋ ಮಾಡಿದೀಯಾ ಅಂತ ಅವನು ಹೇಳ್ತಿದ್ದಾನಷ್ಟೇ. ಆದರೆ ಅದು ನಿಜವೋ ಸುಳ್ಳೋ ಕೂಡ ತಿಳಿಯದು. ಯಾಕಂದರೆ ಕಳೆದ ಕಾಲದಲ್ಲಿ ನಾವು ಪ್ರೀತಿಸ್ಕೊಂಡಿದ್ವು, ನೀನು ನನಗೆ ಮೋಸ ಮಾಡಿದೀಯಾ ಅಂತಿದ್ದಾನೆ. ಆ ಪ್ರೀತಿ ಸ್ವಲ್ಪ ಆದರೂ ಈಗ ತೋರಿಸ್ಬೇಕಲ್ವೇ? ಒಬ್ಬ ಹುಳುವಿಗಿಂತ ಹೀನಾಯವಾಗಿ ನೋಡ್ತಿದ್ದಾನೆ ಅಂದರೆ ಇನ್ನು ಕಳೆದ ಕಾಲದಲ್ಲಿ ನನ್ನನ್ನು ಪ್ರೀತಿಸಿದ ಅಂದರೆ ನಾನು ಹೇಗೆ ನಂಬಬೇಕು ಅಂತ ಭೂಮಿಕಾ ಅಂದುಕೊಂಡ್ಳು. ಇವೆಲ್ಲದರಿಂದ ಅವಳು ತುಂಬ ಗಾಯಗೊಂಡಿದ್ದಾಳೆ. ಆದರೆ ಜಾಸ್ಪರ್ ಭೂಮಿಕಾಳನ್ನು ಎತ್ಕೊಂಡು ಒಂದೇ ಜಿಗದಕ್ಕೆ ಬಾಲ್ಕನಿಯಿಂದ ಒಳಗೆ ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮಿಸ್ ಮಾಡದೆ ತಿಳಿಸಿ.